ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಿಗಡಿ ಮೀನಿನ ಉಪ್ಪಿನಕಾಯಿ ಜೊತೆ ಬಂದಿದ್ದೇನೆ ನಾನು. ಸವಿಯಲು ನೀವೆಲ್ಲ ರೆಡಿ ತಾನೇ? ಬನ್ನಿ, ಇದು ಯಾವ ರೀತಿ ಮಾಡೋದು ನೋಡುವ. ಮಸಾಲೆಗೆ ಲಿಂಬೆ ಗಾತ್ರದಷ್ಟು ಹುಳಿ, 15 ಎಸಳು ಬೆಳ್ಳುಳ್ಳಿ, ಒಂದು ಇಂಚಿನಷ್ಟು ಶುಂಠಿ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 35ರಷ್ಟು ಒಣಮೆಣಸು ಇವೆಲ್ಲವನ್ನು ಗ್ರೈಂಡ್ ಮಾಡಿ ಇಡಬೇಕು. ನೋಡಿ, ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ಎಲ್ಲ ಸಿಗಡಿ ಮೀನನ್ನು ಹಾಕಿ ನಾವೀಗ ಫ್ರೈ ಮಾಡಬೇಕಾಗ್ತದೆ. ನೋಡಿ, ಇದು ಮಸಾಲೆ. ನೋಡಿ, ಇದನ್ನು ನಾನು ಬಾಣಲೆ ಮುಚ್ಚಿದ್ದೇನೆ ಅದಕ್ಕೆ, ಯಾಕಂದರೆ ಅದು ಕೆಲವೊಮ್ಮೆ ಸಿಡಿಯುತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಫ್ರೈ ಮಾಡುವಾಗ. ನೋಡಿ, ಈ ಥರ ಫ್ರೈ ಮಾಡಿ ಅದನ್ನು ಒಂದು ಕಡೆಯಲ್ಲಿ ನಾನೀಗ ಇಟ್ಕೊಳ್ತಾ ಇದ್ದೇನೆ. ಇದು ರುಚಿಗೋಸ್ಕರ. ಆಮೇಲೆ ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊವನ್ನು ಹೆಚ್ಚಿಟ್ಟಿದ್ದೇನೆ. ನೋಡಿ, ಈಗ ಅದೇ ಎಣ್ಣೆಯಲ್ಲಿ, ಫ್ರೈ ಮಾಡಿದ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಕರಿಬೇವನ್ನು ಸಿಡಿಸಬೇಕು. ಮತ್ತೀಗ ಹೆಚ್ಚಿಟ್ಟ ಈರುಳ್ಳಿ ಹಾಗೂ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇವಾಗ ನಾನೊಂದು ಕಡೆದಿಟ್ಟ ಮಸಾಲೆ ಹಾಕ್ತಾ ಇದ್ದೇನೆ. ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ ನೀವು. ಕಡೆದಿಟ್ಟ ಮಸಾಲ ಇದಕ್ಕೆ ಬೆರೆಸಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗ್ತದೆ. ಎಲ್ಲಿ ತನಕ ಅಂದರೆ ಇದು ಎಣ್ಣೆ ಬಿಡುವ ತನಕ ನೀವು ಚೆನ್ನಾಗಿ ಇದನ್ನು ಈ ಥರ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ, ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕ್ಬೋದು, ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ಇವತ್ತು. 1 ಟೇಬಲ್ ಸ್ಪೂನಷ್ಟು ವಿನೆಗರ್ ನೀವು ಹಾಕ್ಬೋದು. ವೆಜಿಟೇರಿಯನ್ಗೆ ಒಂದು ಸಿಂಪಲ್ ಟಿಪ್ಸ್ ನಂದು ಏನಂದರೆ, ನೀವು ನೋಡಿ ಈ ಥರ ಒಂದು ಮಸಾಲೆ ಮಾಡಿ ಇಟ್ಟರೆ ಇದಕ್ಕೆ ಮೀನು ಹಾಕಬೇಕಾಗಿಲ್ಲ. ಇದನ್ನು ನೀವು ದೋಸೆ, ಇಡ್ಲಿ, ಚಪಾತಿಗಿರ್ಬೋದು, ಇಲ್ಲಾದರೆ ಸಿಂಪಲ್ ಆಗಿರೋ ಒಂದು ರೈಸಿಗೆ ನೀವು ಸೈಡ್ ಡಿಶ್ ಆಗಿ ಇದನ್ನು ಬಳಸ್ಬೋದು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನಷ್ಟು ನಾನು ಸಕ್ಕರೆಯನ್ನು ಬೆರೆಸಿದ್ದೇನೆ. ಇವಾಗ ಫ್ರೈ ಮಾಡಿಟ್ಟ ಎಲ್ಲ ಸಿಗಡಿ ಮೀನನ್ನು ಇದಕ್ಕೆ ಬೆರೆಸಿ